ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಹಲ್ಲೆಗಳು ನಡೀತಾ ಇವೆ, ಯಾವ ರೀತಿ ಗಲಾಟೆಗಳು ನಡೀತಾ ಇವೆ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದೀವಿ. ಇವರು ಬಸ್ನವ್ರನ್ನೂ ಬಿಡಲ್ಲ, ಬಸ್ ಕಂಡಕ್ಟರ್ನೂ ಬಿಡಲ್ಲ. ಜೊತೆಗೆ ಮೇಲಿಂದ ಮೇಲೆ ಬೇರೆ ರೀತಿಯ ಕೇಸ್ಗಳು ದಾಖಲಾಗ್ತವೆ. ಬೆಂಗಳೂರಿನಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. MES ಪುಂಡರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಣುಕು ಶವಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಬೆಳಗಾವಿ ರಸ್ತೆ ತಡೆದು ಪ್ರತಿಭಟನೆ. MES ಪುಂಡರ ಅಣುಕು ಶವಯಾತ್ರೆ ಪ್ರತಿಭಟನಾ ನಿರತ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. MES ಪುಂಡರ ವಿರುದ್ಧ ಯಾವ ರೀತಿ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಹೆಣ್ಮಕ್ಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಆ ಪ್ರತಿಭಟನೆ ಸಂದರ್ಭದಲ್ಲಿ ಒಬ್ಬ ಮಹಿಳಾ ಪೊಲೀಸ್ ಹೊದಗಂಡೆ ಬಿದ್ದರು. ನಾವು ನೋಡ್ತಾ ಇದ್ದೀವಿ ಬೆಳಗಾವಿನಲ್ಲಿ ಈ ಹಲ್ಲೆ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಮಾರಿಹಾಳ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಡೆದಂಥ ಪ್ರತಿಭಟನೆ ಇದು. ಕರ್ವೆ ನಾರಾಯಣಗೌಡ ಬಣದಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. MES ಪುಂಡರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನಾವು ಅದರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಈ ಕಂಡಕ್ಟರ್ ಮೇಲೆ ಹಲ್ಲೆಯಾಗಿದ್ದು ಕೊನೆಗೇನು ಅಂದರೆ ಅದನ್ನು ಆ ಬಾಲಕಿನ ಕೆಟ್ಟ ದೃಷ್ಟಿಯಿಂದ ನೋಡ್ದ ಅಂತ ಆತನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿರುವಂಥದ್ದು. ಹೀಗೆ ಇದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಕರವೇ ಇವತ್ತು ಪ್ರತಿಭಟನೆ ಮಾಡಿದೆ. ಬಾಗಲಕೋಟೆ ಬೆಳಗಾವಿ ರಸ್ತೆಯಲ್ಲಿ ಆ ರಸ್ತೆಗೆ ಅವರು ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಿದರು. ಪೊಲೀಸರು ಇವರನ್ನು ವಶಕ್ಕೆ ಪಡೆದಿದ್ದಾರೆ. You are not arrested.
ನಾವು ನೋಡಿ ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಪೊಲೀಸರು ಏನು ಹೇಳಿದರೂ ಕೂಡ ಜಗ್ಗತ್ತಿಲ್ಲ ಬಗ್ಗತ್ತಿಲ್ಲ, ಯಾವುದೇ ಕಾರಣಕ್ಕೂ ಪ್ರತಿಭಟನೆ ನಿಲ್ಲಿಸಲ್ಲ ಅಂತ ಮಹಿಳೆಯೊಬ್ಬರು ಅವರು ಪ್ರತಿಭಟಿಸ್ತಿರುವಂಥ ರೀತಿ ನಾವು ನೋಡ್ತಾ ಇದ್ದೀವಿ. ಪೊಲೀಸರು ಏನೇ ಸಮಜಾಯಿಷಿ ಕೊಟ್ಟರೂ ಕೂಡ ಕೇಳುವಂಥ ಸ್ಥಿತಿಯಲ್ಲಿ ಕರವೇ ಕಾರ್ಯಕರ್ತರು ಇಲ್ಲ. ನೋಡಿ ಎಂಥ ಸ್ಥಿತಿ ಅಂತಂದರೆ, ಕನ್ನಡ ಮಾತಾಡೋ ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಕೇಸ್, ಕನ್ನಡ ಮಾತಾಡೋ ಅಂದಿದ್ದಕ್ಕೆ. ಇದೆಂಥ ಕರ್ಮ ನೋಡಿ ಇದು. ಎಲ್ಲಿದ್ದೀವಿ ನಾವು, ಯಾವ ರಾಜ್ಯದಲ್ಲಿದ್ದೀವಿ? ಹಾಗಾದರೆ ನೀವೊಂದು ಸ್ಥಳೀಯ ಭಾಷೆ ನಾವು ಹಿಂದಿನಿಂದಲೂ ಕೂಡ ನೋಡಿದ್ದೀವಿ. ಟಿ ವಿನ ಆರಂಭದ ದಿನಗಳಲ್ಲಿ ನಾವೊಂದು ಪ್ರೋಗ್ರಾಮ್ ಮಾಡ್ತಾಯಿದ್ವಿ, ಜನಮನ ಅಂತ. ಅಲ್ಲಿ ಹೋದರೆ ಇವ್ರದ್ದು ನೋಡಬೇಕು, ಇವ್ರದ್ದು ಕಥೆಗಳನ್ನು. ಒಂದು ಕಡೆಗೆ ಕರವೇ ಕಾರ್ಯಕರ್ತರು ಕೂತ್ಕೊಂಡಿದ್ದಾರೆ, ಕನ್ನಡ ಹೋರಾಟಗಾರರು, ಇನ್ನೊಂದು ಕಡೆಗೆ ಈ MES ಜನ ಕೂತ್ಕೊಂಡಿದ್ರು, ಬರೀ ಮರಾಠಿಯಲ್ಲಿ ಮಾತಾಡ್ತಾರೆ. ಎಲ್ಲಿದ್ದೀರಿ ನೀವು? ಯಾವ ನೆಲದಲ್ಲಿದ್ದೀರಿ ಅಂತ ಅಂದ್ಕೊಂಡಿದ್ದೀರಿ ನೀವು? ಹುಚ್ಚಾಟದ ಪರಮಾವಧಿ ಇದು. ಇನ್ನು ಯಾರ್ಯಾರೋ ಮಹಾರಾಷ್ಟ್ರದಿಂದ ತಲೆ ತಿರುಕ ರಾಜಕಾರಣಿಗಳು ಬರೋದು, ಇಲ್ಲಿ ಒಂದಿಷ್ಟು ಕಿಚ್ ಹಚ್ಚೋದು, ರಾಯಣ್ಣನ ಪ್ರತಿಭೆಯನ್ನು ಭಗ್ನ ಮಾಡಕ್ಕೆ ನೋಡೋದು. ಒಂದಾ ಎರಡಾ ಇವ್ರ ಕಥೆಗಳು ಇವ್ರದ್ದು. ಕನ್ನಡದಲ್ಲಿ ಮಾತಾಡೋ ಅಂತಂದರೆ ಕಂಡಕ್ಟರ್ ಮೇಲೆ ಕೇಸ್ ಹಾಕ್ತಾರೆ ಇವರು ಅಂತಂದ್ರೆ ಲೆಕ್ಕ ಹಾಕ್ಕೊಳ್ಳಿ. ಇನ್ನು ಮಹಾರಾಷ್ಟ್ರದ ಈ ಕೊಲ್ಹಾಪುರ ನಗರದಲ್ಲಿ ಕರ್ನಾಟಕ ಬಸ್ಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಕಾರ್ಯಕರ್ತರು ಕೆಲಸಿಲ್ಲ ಬಗ್ಸಿಲ್ಲ, ಸೋತ್ ಮನೆಯಲ್ಲಿದ್ದಾರೆ. ನಾವು ಕೂಡ ಒಂದಷ್ಟು ಆ್ಯಕ್ಟಿವ್ ಇದ್ದೀವಿ ಅಂತ ತೋರಿಸ್ಕೋಬೇಕಲ್ಲ. ಇದಕ್ಕೆ ಶಿವಸೇನೆ ಮುಖಂಡ ವಿಜಯ್ ದೇವಣಿ ನೇತೃತ್ವದಲ್ಲಿ ಈ ಗೂಂಡಾಗಿರಿ ನಡೆದಿದೆ. ಇದನ್ನು ಕರವೇ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಪ್ರತಿಭಟಿಸಬೇಕು, ಇಲ್ಲಾಂದರೆ ಏನು ಅಸ್ತಿತ್ವದ ಕಥೆ ಏನಿಲ್ಲ ಅಂತಂದರೆ. ಇನ್ನು ಪೋಕ್ಸೋ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ. ಇನ್ನೂ ಒಂದು ಕೌಂಟರ್ ಕೇಸ್ ಕೂಡ ದಾಖಲಾಗಿದೆ. ಕನ್ನಡ ಮಾತಾಡುವಂಥ ಕಂಡಕ್ಟರ್ ಹಂಗೆ ಹೇಳಿದ್ದೇ ತಪ್ಪಾಯಿತು, ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ದ, ನನ್ನನ್ನು ಬೇರೆ ಅರ್ಥ ಬರೋಂಗೆ ನೋಡ್ದ. ಹಿಂಗಂದ್ರೆ ಏನು ಅರ್ಥ ಇದು?